ಒಂದ್ ದಿನ ಭಿಕ್ಷುಕ ಆಗಿ ಇದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ನೋಡೋಣ ಬನ್ನಿ ಅಂತ ತಮಾಷೆ ಆಡಕ್ ತಂಗಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ನೋಡ್ರಿ ನಮ್ ದೋಸ್ತರು ನಾನು ಅಂಗಿ ಹರಿದು ಮತ್ತೆ ಬಟ್ಟಿಗೆ ಮಾರಿಗೆ ಎಲ್ಲ ಇಡ್ಲಿ ಮೆಷಿ ಹಚ್ಚಿ ನನ್ನ ರೆಡಿ ಮಾಡಕತ್ತಾರ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನನ್ನ ಫೈನಲ್ ಲುಕ್ ನೋಡ್ರಿ ಹೆಂಗೈತೆ ಅಂತೇಳಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಏನಾದ್ರೂ ಕೆಲಸ ಸಿಗ್ತಾವ ಅಂತೇಳಿ ಹುಡುಕಾಡಕತ್ತಿದ್ದೆ. ಆಮ್ಯಾಗ ಇಲ್ಲಿ ಇಟ್ಟಂಗಿ ಎತ್ತಿಡುವಂತ ಕೆಲಸ ಸಿಕ್ತು. 200 ಇಟ್ಟಂಗಿ ಎತ್ತಿ ಆಟೋದಾಗ ಹಾಕಿದಕ್ಕ ಈ ಅಣ್ಣ ನಮಗ 40 ರೂಪಾಯಿ ಕೊಟ್ರು. ಊಟ ಆಯ್ತಾ? ಹೊಟ್ಟೆಂತೂ ತುಂಬಾ ಹಸ್ತಿತ್ರಿ, ಅದಕ್ಕ ಹೋಗಿ ಒಂದ್ ಪ್ಲೇಟ್ ಎಗ್ರೆಸ್ ತಿಂದೆ. ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಗಾರ್ಡನ್ ದಾಗ ಟೈಮ್ ಪಾಸ್ ಮಾಡ್ಕೋತ ಕುಂತಿದ್ದೆ. ಆಮ್ಯಾಗ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ ಅಲ್ಲೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಮೇಲೆ ಲಕ್ಸುರಿ ಹೋಟೆಲ್ ಹೋಗಿ ಅಲ್ಲಿ ಕುಂತು ಊಟ ಮಾಡಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತ ಅಂತೇಳಿ ನೋಡಾಕ ನಾವು ಪಂಜುರ್ಲಿ ಹೋಟೆಲ್ ಹೋದಿವಿ. ಇಲ್ಲಿ ಸೆಕ್ಯೂರಿಟಿ ಕೂಡ ನಮ್ಗೆ ಏನು ಅನ್ಲಿಲ್ಲ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ನೋಡಿ ನಾವೊಬ್ಬ ಭಿಕ್ಷುಕ ಆಗಿ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀನಿ. ಇಲ್ಲಿ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಂಡ್ಬಿಟ್ಟು ನನಗೆ ತೂ ಅನಿಸ್ಬಿಡ್ತು. ಆಮೇಲೆ ಇಲ್ಲಿ ಗೋಬಿ 65 ತಿಂದೆ. ಈ ಹೋಟೆಲ್ ಅಲ್ಲಿ ನಮ್ಗೆ ಯಾರು ಕೂಡ ಏನು ಅನ್ಲಿಲ್ಲ. ನಾವು ದುಡ್ಡು ಕೊಟ್ರೆ ಅವ್ರು ಊಟ ಕೊಡ್ತಾರೋ, ಇದು ಅವ್ರ ಕರ್ತವ್ಯ. ನಮಗ ಗೋಬಿ ಕೊಡ್ಸಿದಂತ ಪುಣ್ಯಾತ್ಮ ಇವನ ನೋಡ್ರಿ. ಹೌದು, ಅವನ ಹೇಗೆ ಆಸಾಮಿ? ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ಆಮೇಲೆ ಬಟ್ಟೆ ಶಾಪಿಂಗ್ ಮಾಡಕ್ ಅಂತೇಳಿ ನಾವು ಟ್ರೆಂಡ್ಸ್ ಹೋದ್ವಿ. ಇಲ್ಲೂ ಕೂಡ ಅಷ್ಟೇ, ನಾವು ಬೆಗ್ಗರ್ ಆಗಿದ್ರು ಕೂಡ ಇವರು ನಮ್ಗೆ ಯಾರು ಏನು ಅನ್ಲಿಲ್ಲ. 1000 ಕೋಟಿ ಒಡೆಯರ್ರಿ, 1000 ಕೋಟಿ ಸರ್ದಾರ್ಗಳು. ನೀವು ಭಿಕ್ಷುಕ ಆಗಿದ್ರು ಸರಿ, ಶ್ರೀಮಂತರಾಗಿದ್ರು ಸರಿ, ದುಡ್ಡು ಕೊಟ್ರ ನೀವು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು, ಮತ್ತೆ ಏನ್ ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ತಿನ್ಬಹುದು. ನೆಕ್ಸ್ಟ್ ಚಾಲೆಂಜ್ ಏನ್ ಮಾಡ್ಬೇಕಂತೇಳಿ ಒಂದು ಕಮೆಂಟ್ ಮಾಡ್ರಿ.